ಎಸ್ ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಒಂದು ವಿಶೇಷವಾಗಿರ್ತಕ್ಕಂಥ ಅಪ್ಡೇಟ್ ನ್ಯೂಸ್ ಇದೆ. ಅದು ಬಂದ್ಬಿಟ್ಟು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ಸರ್ಕಾರದಿಂದ ಒಂದು ಅನುಮೋದನೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ ವರ್ಷವೂ ಕೂಡ 55,000 ಶಿಕ್ಷಕರು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದರು. ಸೊ ಗೆಸ್ಟ್ ಟೀಚರ್ ವರ್ಕ್ ಮಾಡಬೇಕಾದ್ರೆ ಒಂದು ಮಾರ್ಚ್ ಎಂಡ್ ಇರ್ತದೆ, ಅಥವಾ ಆ ಪೋಸ್ಟಲ್ಲಿ ಯಾರಾದರೂ ಹೊಸ ಟೀಚರ್ ಬಂದು ಜಾಯಿನ್ ಆಗುವವರೆಗೂ ಕೂಡ ಅಥವಾ ರಿಕ್ರೂಟ್ಮೆಂಟ್ ಆಗುವವರೆಗೂ ಕೂಡ ಆ ಪೋಸ್ಟ್ ಏನಾಗಿರ್ತದಪ್ಪ ಅಂದ್ರೆ ರನ್ನಲ್ಲಿ ಇರ್ತದೆ. ಸೊ ಪ್ರತಿ ವರ್ಷವೂ ಕೂಡ ಮಾರ್ಚ್ 31ಕ್ಕೆ ರಿಲೀವ್ ಮಾಡ್ತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ. ಈ ಸರಿನೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ, ಸರ್ಕಾರದವರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಏನು ಅನ್ನೋದನ್ನು ನೋಡೋಣ. ಸೊ ತಾವೆಲ್ಲ ನೋಡ್ತಾ ಇರ್ಬೋದು, ಕರ್ನಾಟಕ ಸರ್ಕಾರದ ನಡವಳಿಗಳಿದ್ದಾವೆ. ವಿಷಯ 2025-26ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಇಲಾಖೆಯವರು ಏನು ಮಾಡಿದ್ದಾರೆ, ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಸೊ ಒಂದು ಮಾತ್ರ ನೆನಪಿಟ್ಕೊಡ್ರಿ, ಇಲಾಖೆಯವರು ಎಷ್ಟು ಪ್ರಸ್ತಾವನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಕಳೆದ ವರ್ಷದಲ್ಲಿ ಹೇಳಿದ್ದಾರೆ ಅವರು, 2024-25ನೇ ವರ್ಷದಲ್ಲಿ 35,000 ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಿದ್ದರು, 10,000 ಪ್ರೌಢಶಾಲೆಗಳಲ್ಲಿ ಇದ್ದರು. ಅಂದರೆ 45,000 ಏನು ಮಾಡಿದರು, ಲಾಸ್ಟ್ ಇಯರನ್ನು ರಿಕ್ರೂಟ್ಮೆಂಟನ್ನು ಮಾಡಿದರು. ಓಕೆನಾ, ಇದು 2024 ಮತ್ತು 25ರ ಡಾಟಾ ಇದೆ, ಗೊತ್ತಿರಲಿ. ಸೊ ಈಗ ರಿಟೈರ್ಮೆಂಟ್ ಆಗಿರ್ಬೋದು, ಪೋಸ್ಟ್ ಖಾಲಿ ಆಗಿರ್ಬೋದು, ಅವೆಲ್ಲ ಬೇಸಿಸ್ ಮೇಲೆ ಈ ವರ್ಷ ಸರ್ಕಾರಕ್ಕೆ ಎಷ್ಟು ಹುದ್ದೆಗಳಿಗಾಗಿ ಬೇಡಿಕೆಯನ್ನು ಕೊಟ್ಟಿದ್ರಂದರೆ, ಸೊ ಇಲ್ಲಿ ಗೊತ್ತಿರಲಿ ನಿಮಗೆ, ಪ್ರಾಥಮಿಕ ಶಾಲೆಗಳಲ್ಲಿ 45,000 ಶಿಕ್ಷಕರ ಹುದ್ದೆಗಳನ್ನು ತುಂಬಲಿಕ್ಕೆ ಬೇಡಿದ್ದಾರೆ. ಪ್ರೌಢಶಾಲೆಗಳಲ್ಲಿ 11,000, ಒಟ್ಟು 56,000 ಗೆಸ್ಟ್ ಟೀಚರ್ ಬೇಕು ಅನ್ನೋದನ್ನು ಇಲಾಖೆಯವರು ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಬಟ್ ಸರ್ಕಾರದವರು ಏನು ಮಾಡಿದ್ದಾರೆ ಅಂತಂದರೆ, ಎಷ್ಟು ಹುದ್ದೆಗಳಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಈ ಕೋಷ್ಟಕದಲ್ಲಿ ಇದೆ. ಓಕೆನಾ, ಇದು 23/5/2025 ಹಿಂದೆ ಮಾಡಿರ್ತಕ್ಕಂಥ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಅತಿಥಿ ಶಿಕ್ಷಕರ ಹುದ್ದೆಗಳಲ್ಲಿ ಪ್ರಾಥಮಿಕ ಶಾಲೆಗಳಿಗೆ 40,000 ಶಿಕ್ಷಕರು, ಪ್ರೌಢಶಾಲೆಗಳಲ್ಲಿ 11,000 ಶಿಕ್ಷಕರು. ಸೊ ಒಟ್ಟು 51,000 ಶಿಕ್ಷಕರ ನೇಮಕಾತಿಗೆ, ಅತಿಥಿ ಶಿಕ್ಷಕರ ನೇಮಕಾತಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಸೊ ಮತ್ತು ಎರಡನೇ ಹಂತದಲ್ಲಿಯೂ ಕೂಡ 5,000 ಹುದ್ದೆಗಳೇನು ಖಾಲಿ ಅದಾವಲ್ಲ, ಅದನ್ನು ಕೂಡ ಕೊಡ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಯಾಕಂದ್ರೆ ಈಗ ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಟ್ರಾನ್ಸ್ಫರ್ ಪ್ರೊಸೆಸ್ ಅದ. ಸೊ ಟ್ರಾನ್ಸ್ಫರ್ ಪ್ರೊಸೆಸ್ಸಲ್ಲಿನೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಸೊ ಈ ಸಾರಿ ಗೆಸ್ಟ್ ಟೀಚರ್ಗಳ ಸ್ಯಾಲರಿ ಕೂಡ ಹೈಕ್ ಮಾಡಿದ್ದಾರೆ. ಸೊ ಗೊತ್ತಿರಲಿ, 10,000 ಪ್ರೈಮರಿ ಟೀಚರ್ಸ್ಗೆ ಇರ್ತಕ್ಕಂಥ ಸ್ಯಾಲರಿ ಏನು ಮಾಡಿದ್ದಾರೆ, +2ದಲ್ಲಿ 12,000 ಮಾಡಿದ್ದಾರೆ. ಓಕೆನಾ, ನೆಕ್ಸ್ಟ್ ಹೈಸ್ಕೂಲಲ್ಲಿ 10,500 ಇತ್ತು. ಸೊ ಅದನ್ನು ಹೈಕ್ ಮಾಡಿ ಎಲ್ಲಿಗೆ ಮಾಡಿದ್ದಾರೆ, 12,500ಗೆ ಮಾಡಿದ್ದಾರೆ. ಇಟ್ ಮೀನ್ಸ್ ಏನು ಮಾಡಿದ್ದಾರೆ, 2,000 ಏನು ಮಾಡಿದ್ದಾರೆ, ಗೌರವಧನವನ್ನು ಹೆಚ್ಚಳವನ್ನು ಮಾಡಿದ್ದಾರೆ. ಸೊ ಮೆರಿಟ್ ಮೇಲೆ ಇರ್ತದೆ. ಸೊ ಹೀಗಾಗಿ ಮತ್ತೆ ಎಷ್ಟೆಷ್ಟು ಖಾಲಿ ಹುದ್ದೆಗಳಾಗಿದ್ದಾವೆ, ಯಾವ ಜಿಲ್ಲೆಗಳಲ್ಲಿ ಎಷ್ಟಿದ್ದಾವೆ ಅನ್ನೋದನ್ನು ಸರ್ಕಾರದವರು ಮತ್ತೆ ಮುಂದೆ ಪ್ರಕಟಪಡಿಸ್ತಾರೆ. ಸೊ ನಾನು ಕೂಡ ನನಗೆ ಮಾಹಿತಿ ಸಿಕ್ಕಿದ್ರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ, ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರೈಮರಿಯಲ್ಲಿ ವೇಕೆಂಟ್ ಇದ್ದಾವೆ, ಹೈಸ್ಕೂಲಲ್ಲಿ ವೇಕೆಂಟ್ ಇದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಸೊ ಯಾರೆಲ್ಲ ರೆಡಿ ಇರಿ. ಸೊ ನಿಮ್ಮ ಮಾರ್ಕ್ಸ್ ಆಗಿರ್ಬೋದು, SSLC, PUC, ಓಕೆ, BA ಆರ್ BSc, ಆಮೇಲೆ B.Ed. ಓಕೆನಾ. ಸೊ ಇಷ್ಟು ನಿಮಗೆ ಬೇಕು. ಇದನ್ನು ಕನಿಷ್ಠವಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಅಂದರೆ BAದು 50% ತೊಗೊಳ್ತಾರೆ, B.Edದು 50% ತೊಗೊಳ್ತಾರೆ. ಸೊ ಮತ್ತು ಅದಕ್ಕೆ ಮೆರಿಟ್ಗೆ ಸರ್ಕಾರದಿಂದ ಒಂದು ನಿರ್ದೇಶನ ಕೊಡ್ತಾರೆ, ಯಾವ ಥರನಾಗಿ ಮಾಡಬೇಕು, ಅರ್ಜಿ ಯಾವಾಗ ಕರಿಬೇಕು, ಯಾವಾಗ ಅನುಮೋದನೆ ಮಾಡಬೇಕು, ಅದನ್ನು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ ಸಿಕ್ಕಾಗ ನಾನು ಹೇಳ್ತೀನಿ. ಒಟ್ಟಾರೆ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲಿ 51,000 ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ಗ್ರೀನ್ ಸಿಗ್ನಲನ್ನು ಸರ್ಕಾರ ಕೊಟ್ಟಿದ್ದಕ್ಕಾಗಿ ಸರ್ಕಾರಕ್ಕೆ ಅಭಿನಂದನೆಗಳು. ಇದರಿಂದ ಎಷ್ಟೋ ಸರ್ಕಾರಿ ಶಾಲೆಗಳು ಉಳಿತಾವೆ, ಎಷ್ಟೋ ಒಂದು ವಿದ್ಯಾವಂತ ನಿರುದ್ಯೋಗಿ ಶಿಕ್ಷಕರಿಗೂ ಕೂಡ ಏನಾಗ್ತದಪ್ಪ ಅಂದರೆ ಹುದ್ದೆಗಳು ಸಿಗ್ತವೆ ತಾತ್ಕಾಲಿಕವಾಗಿ ಕೆಲಸ ಮಾಡಲಿಕ್ಕೆ ಅಂತ ಹೇಳ್ತಾ. ಸೊ ಈ ವಿಡಿಯೋನ ಮುಗಿಸ್ತೀನಿ. ಬಾಯ್.